ಮಾಡ್ತಾ ಇದ್ದಾನೋ ಈಗ ಈ ಫಿಲಮ್ ನೋಡಿ ನಮ್ಗೆ ಬಿಟ್ಬಿಡಬೇಕು ಅನಿಸ್ತದೆ ಸರ್. ಮಾಸ್ ಫಿಲಮ್ ತಗೋರಿ ಮಾತ್ರ ಎಲ್ಲ ನೋಡ್ತಾರೆ. ಈ ಥರ ಸೆಂಟಿಮೆಂಟ್ ಫಿಲಮ್ಗಳು ಯಾರಿಗೂ ನೋಡೋಕೆ ಇಷ್ಟಪಡಲ್ಲ. ಹೇಗಿದೆ? ಸೂಪರ್ ಆಗೈತೆ ಸರ್. ಫಿಲಮ್ ಮಾತ್ರ ಚಿಂದಿ ಆಗೈತೆ. ಸ್ಟಾರ್ಟಿಂಗಲ್ಲಿ ನೋಡ್ಬೇಕಾದ್ರೆ ಏನು ಒಂದ್ಸಲ ನೋಡ್ತಾ ಹೋಗ್ತಾ ಇದ್ರೆ ನಾನು ಇದು ಬಂದು ಫಿಲಮ್ ಬಂದು ಗಾಂಜಾ ಕೇಸ್ ಫಿಲಮ್ ಅಂತ ತೆಗ್ದಿರೋದು ಎಲ್ಲ ಹುಡುಗರನ್ನ ಹಾಕ ಮಾಡಿರೋ ಸರ್. ನೋಡ್ತಾ ಹೋಗ್ತಾ ಇದ್ರೆ ನಾನು ಗಾಂಜಾ ಹೊಡಿತಾ ಇದ್ದೆ ಸರ್. ಈಗ ನೋಡಿದ ಮೇಲೆ ಈ ಗಾಂಜಾ ಹೊಡೆಯೋದ್ರಿಂದ ಏನಾಗುತ್ತೆ ಅಂತ ಈಗ ಅರ್ಥ ಆಗ್ತಾ ಇದೆ ಸರ್. ಫ್ಯಾಮಿಲಿಗಳು ಇದಾಗುತ್ತೆ. ಈ ಗಾಂಜಾ ಸೇವನೆ ಮಾಡೋದ್ರಿಂದ ಎಲ್ಲ ಇದಾಗುತ್ತೆ. ಇದೆಲ್ಲ ಮಾಡೋದು ತಪ್ಪು ಅಂತ ಈಗ ಅನಿಸ್ತೈತೆ ಸರ್ ನನಗೆ. ನನಗೂ ಇವಾಗ ಮಕ್ಕಳು ಎತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಮಗುನ ನನಗೂ ಇದೊಂದು ಹೆಣ್ಮಗು ಇನ್ನೊಂದು ಗಂಡು ಮಗು ಐತೆ ಸರ್. ಇದೆಲ್ಲ ಇದು ಕೆಟ್ಟದ್ದು ಬೇಸ ಇದು ಬಿಡಬೇಕು ಸರ್. ಈ ಪ್ರೇಮಿಯ ನೋಡಿದ್ರೆ ಇದನ್ನೆಲ್ಲ ಬಿಡಬೇಕು ಅನಿಸ್ತೈತೆ ಸರ್ ನಮಗೆ. ಹೌದು, ಇದೊಂದು ನಾನು ಒಳ್ಳೆ ಉದ್ದೇಶ ಹೇಳ್ಬೋದು ಅಷ್ಟೇ. ಖಾಲಿ ಇದೆ ಅಂತ ಇದ್ದಾರೆ. ಏನಿಲ್ಲ ಸರ್, ನೋಡೋರು ಇದು ಅದೇ ಏನೋ ಮಾಡಿದ್ರೆ ಅದು ಏನಂತಾರಲ್ಲ, ಮಾಸ್ ಫಿಲಮ್ ತಗೋರಿ ಮಾತ್ರ ಎಲ್ಲ ನೋಡ್ತಾರೆ. ಈ ಥರ ಸೆಂಟಿಮೆಂಟ್ ಫಿಲಮ್ಗಳು ಯಾರಿಗೂ ನೋಡೋಕೆ ಇಷ್ಟಪಡಲ್ಲ. ಕನ್ನಡದವ್ರಿಗೆ ಹೇಳ್ತೀನಿ, ಕನ್ನಡದವ್ರಿಗೆ ಹೇಳ್ತೀನಿ, ಸೆಂಟಿಮೆಂಟ್ ಫಿಲಮ್ ನೋಡಿ. ನಿಮ್ಮ ಹುಡುಗರನ್ನ ಮೊದಲು ಫ್ಯಾಮಿಲಿ ಬಂದು ಕರ್ಕೊಂಡು ನೋಡ್ಬೇಕು ಸರ್ ಫಿಲಮ್ ಇದು. ನಮ್ಮ ಮಗ ಏನು ಮಾಡ್ತೇವೆ ಅಂತ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಏನು ಗೊತ್ತಾ, ಇದು ಎಷ್ಟೋ ಜನ ಈ ಫೀಲ್ಡಲ್ಲಿ ಗಾಂಜಾ ಕೇಸಲ್ಲಿ ನಾನೇ ಸೇವನೆ ಮಾಡ್ತಾ ಇದ್ದಾನೋ ಈಗ ಈ ಫಿಲಮ್ ನೋಡಿ ನಮ್ಗೆ ಬಿಟ್ಬಿಡಬೇಕು ಅನಿಸ್ತೈತೆ ಸರ್. ನಾನು ಸೇವನೆ ಮಾಡ್ತೀನಿ, ಗಾಂಜಾನ ಹೊಡಿತೀನಿ ಸರ್ ನಾನು. ಇದೆಲ್ಲ ನೋಡಿದ್ರೆ ಬಿಟ್ಬಿಡಬೇಕು ಅನಿಸ್ತೈತೆ ಸರ್. ಸತ್ವಲ್ವೇ? TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.